ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ಜನ್ಮ ತಾರೀಖು ಅವರ ಸ್ವಭಾವ, ಮನೋಭಾವ ಮತ್ತು ಜೀವನದ ದಿಕ್ಕಿನ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಯಾವುದೇ ತಿಂಗಳ 2, 11, 20 ಅಥವಾ 29ರಂದು ಜನಿಸಿದ ಹುಡುಗಿಯರ ರಾಡಿಕ್ಸ್ ಸಂಖ್ಯೆ 2 ಆಗಿರುತ್ತದೆ. ಈ ಸಂಖ್ಯೆಗೆ ಅಧಿಪತಿಯಾದ ಗ್ರಹ ಚಂದ್ರನು. ಚಂದ್ರನು ಮನಸ್ಸು, ಭಾವನೆ, ಕಲ್ಪನೆ ಮತ್ತು ಸಂವೇದನೆಗಳ ಸಂಕೇತವಾಗಿರುವುದರಿಂದ ರಾಡಿಕ್ಸ್ ಸಂಖ್ಯೆ 2 ಹೊಂದಿರುವ ಹುಡುಗಿಯರ ವ್ಯಕ್ತಿತ್ವದಲ್ಲೂ ಈ ಗುಣಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಚಂದ್ರನ ಪ್ರಭಾವದಿಂದ ಇಂತಹ ಹುಡುಗಿಯರು ಸಹಜವಾಗಿ ತುಂಬಾ ಭಾವನಾತ್ಮಕ ಹಾಗೂ ಸಂವೇದನಾಶೀಲರಾಗಿರುತ್ತಾರೆ. ಅವರು ಯಾವುದೇ ವಿಷಯವನ್ನು ತಲೆಬುದ್ಧಿಯಿಂದ ಮಾತ್ರವಲ್ಲ, ಹೃದಯದಿಂದಲೂ ಅಳೆಯುತ್ತಾರೆ. ಇತರರ ನೋವು, ಸಂಕಷ್ಟ ಅಥವಾ ದುಃಖವನ್ನು ಅವರು ತಮ್ಮದೇ ಅನುಭವವೆಂದು ಭಾವಿಸುತ್ತಾರೆ. ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಈ ಗುಣವು ಅವರನ್ನು ಸಮಾಜದಲ್ಲಿ ಪ್ರೀತಿಸಲ್ಪಡುವ ವ್ಯಕ್ತಿಗಳನ್ನಾಗಿಸುತ್ತದೆ. ಸ್ನೇಹಿತರಾಗಲಿ, ಕುಟುಂಬದವರಾಗಲಿ, ಸಹೋದ್ಯೋಗಿಗಳಾಗಲಿ, ಎಲ್ಲರಿಗೂ ಅವರು ಆತ್ಮೀಯರಾಗಿರುತ್ತಾರೆ. ರಾಡಿಕ್ಸ್ ಸಂಖ್ಯೆ 2 ಇರುವ ಹುಡುಗಿಯರು ಸೃಜನಶೀಲತೆಯಲ್ಲಿ ಕೂಡ ಮುಂದೆ ಇರುತ್ತಾರೆ. ಕಲೆ, ಸಂಗೀತ, ಸಾಹಿತ್ಯ, ವಿನ್ಯಾಸ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾರೆ. ಅವರ ಕಲ್ಪನಾ ಶಕ್ತಿ ಸಮೃದ್ಧವಾಗಿರುತ್ತದೆ. ಶಾಂತ ಸ್ವಭಾವ, ಮೃದುವಾದ ಮಾತು ಹಾಗೂ ಸಹನೆಯುಳ್ಳ ವರ್ತನೆ ಇವರ ಪ್ರಮುಖ ಲಕ್ಷಣಗಳು. ಸಂಬಂಧಗಳ ವಿಷಯದಲ್ಲಿ ಅವರು ತುಂಬಾ ನಿಷ್ಠಾವಂತರಾಗಿದ್ದು ತಮ್ಮ ಪ್ರೀತಿಪಾತ್ರರಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರುತ್ತಾರೆ. ಒಳ್ಳೆಯ ಸ್ನೇಹಿತೆಯಾಗಿ, ಜವಾಬ್ದಾರಿಯುತ ಮಗಳಾಗಿ ಮತ್ತು ಪ್ರೀತಿಯ ಜೀವನ ಸಂಗಾತಿಯಾಗಿ ಅವರು ಗುರುತಿಸಲ್ಪಡುತ್ತಾರೆ. ಆದರೆ ಪ್ರತಿಯೊಂದು ಗುಣಕ್ಕೂ ಇನ್ನೊಂದು ಮುಖವಿರುತ್ತದೆ. ಇವರ ಭಾವನಾತ್ಮಕ ಸ್ವಭಾವವೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಜನರನ್ನು ಬೇಗನೆ ನಂಬುವುದು, ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡುವ ಮನೋಭಾವ ಮತ್ತು ತಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಹಂಚಿಕೊಳ್ಳುವ ಸ್ವಭಾವದಿಂದಾಗಿ ಕೆಲವರು ಇವರ ಸರಳತೆಯನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಸರಿಯೇನು, ತಪ್ಪೇನು ಎಂಬುದನ್ನು ತಕ್ಷಣವೇ ತಾರ್ಕಿಕವಾಗಿ ವಿಶ್ಲೇಷಿಸಲು ಕೆಲವೊಮ್ಮೆ ಇವರಿಗೆ ಕಷ್ಟವಾಗಬಹುದು, ಏಕೆಂದರೆ ಅವರು ಹೃದಯದ ಮಾತನ್ನೇ ಹೆಚ್ಚು ಕೇಳುತ್ತಾರೆ. ಇದರ ಪರಿಣಾಮವಾಗಿ ಸಂಬಂಧಗಳಲ್ಲಿ ಮೋಸ, ನಿರಾಶೆ ಅಥವಾ ಭಾವನಾತ್ಮಕ ನೋವು ಅನುಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಂಬಂಧಗಳಲ್ಲಿ ಅವರು ಕೆಲವೊಮ್ಮೆ ಅತಿಯಾದ ನಿರೀಕ್ಷೆಗಳನ್ನು ಇಡುತ್ತಾರೆ. ಎದುರಾಳಿಯು ತಮ್ಮಂತೆಯೇ ಪ್ರಾಮಾಣಿಕ ಮತ್ತು ನಿಷ್ಠಾವಂತನೆಂದು ಭಾವಿಸುತ್ತಾರೆ. ಆದರೆ ಅಂಥ ನಿರೀಕ್ಷೆಗಳು ನೆರವೇರದಿದ್ದರೆ ಅವರು ತುಂಬಾ ಬೇಸರಗೊಳ್ಳುತ್ತಾರೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗುತ್ತಾರೆ, ಏಕೆಂದರೆ ತಮ್ಮ ಭಾವನೆಗಳು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಅಳೆಯಲು ಸಮಯ ತೆಗೆದುಕೊಳ್ಳುತ್ತಾರೆ. ಈ ಕಾರಣದಿಂದ ಕೆಲವರು ಅವರನ್ನು ಭಾವನಾತ್ಮಕ ಮೂರ್ಖರು ಎಂದು ತಪ್ಪಾಗಿ ಅರ್ಥೈಸಬಹುದು. ಆದರೆ ನಿಜವಾಗಿ ಅದು ಅವರ ಹೃದಯದ ನೈಜತೆ ಮತ್ತು ಮೃದುತನದ ಪ್ರತಿಬಿಂಬ ಮಾತ್ರ. ವೃತ್ತಿಜೀವನದ ವಿಷಯಕ್ಕೆ ಬಂದರೆ ರಾಡಿಕ್ಸ್ ಸಂಖ್ಯೆ 2 ಇರುವ ಹುಡುಗಿಯರು ಉತ್ತಮ ಸಾಧನೆ ಮಾಡುತ್ತಾರೆ. ಅವರು ತಂಡದಲ್ಲಿ ಕೆಲಸ ಮಾಡುವಲ್ಲಿ ಶ್ರೇಷ್ಠರು. ಸಹೋದ್ಯೋಗಿಗಳ ಭಾವನೆಗಳನ್ನು ಗೌರವಿಸುವುದು, ಒಗ್ಗಟ್ಟನ್ನು ಕಾಪಾಡಿಕೊಳ್ಳುವುದು ಮತ್ತು ಶಾಂತ ವಾತಾವರಣವನ್ನು ನಿರ್ಮಿಸುವುದು ಇವರಿಗೆ ಸಹಜ. ಆಡಳಿತ, ಮಾನವ ಸಂಪನ್ಮೂಲ, ಕಲೆ, ಶಿಕ್ಷಣ, ಸಲಹೆಗಾರಿಕೆ ಅಥವಾ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಅವರು ಯಶಸ್ಸು ಸಾಧಿಸಬಹುದು. ಅವರ ಸಹಾನುಭೂತಿ ಮತ್ತು ಸಂವಹನ ಕೌಶಲ್ಯವು ಅವರಿಗೆ ಗೌರವ ಮತ್ತು ಮೆಚ್ಚುಗೆಯನ್ನು ತಂದುಕೊಡುತ್ತದೆ. ಒಟ್ಟಿನಲ್ಲಿ ರಾಡಿಕ್ಸ್ ಸಂಖ್ಯೆ 2 ಹೊಂದಿರುವ ಹುಡುಗಿಯರು ಮೃದು ಹೃದಯದವರು, ಸೃಜನಶೀಲರು ಮತ್ತು ಸಂಬಂಧಗಳಿಗೆ ಮೌಲ್ಯ ಕೊಡುವವರು. ಅವರ ಭಾವನಾತ್ಮಕತೆ ಕೆಲವೊಮ್ಮೆ ಸವಾಲಾಗಬಹುದು, ಆದರೆ ಅದೇ ಗುಣವು ಅವರನ್ನು ವಿಶಿಷ್ಟ ವ್ಯಕ್ತಿಗಳನ್ನಾಗಿಸುತ್ತದೆ. ತಾರ್ಕಿಕ ಚಿಂತನೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡರೆ ಅವರು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಸಮತೋಲನ ಸಾಧಿಸಿ ಯಶಸ್ಸಿನ ಶಿಖರವನ್ನು ತಲುಪಬಹುದು.
ಅವರ ಹೃದಯದ ನೈಜತೆ ಮತ್ತು ದಯಾಳುತನವೇ ಅವರ ನಿಜವಾದ ಶಕ್ತಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.